ಸಂಕ್ರಾಂತಿ ಜೊತೆಗೆ ಸಂಕ್ರಾಂತಿ ಮಾಡಲು ಬಿಜೆಪಿ ಮುಂದಾದಂತೆ ಕಾಣ್ತಾ ಇದೆ. ಇವತ್ತಿಂದ ಅಸಲಿ ಆಟ ಶುರು ಮಾಡ್ತಾರಾ ಬಿಜೆಪಿ ಸಾರಥಿ ಬಿಎಸ್ ಯಡಿಯೂರಪ್ಪನವರು. ಈಗಾಗಲೇ ಬಿಜೆಪಿ ನಾಯಕರ ಸುಪರ್ದಿಯಲ್ಲಿ ಕಾಂಗ್ರೆಸ್ನ 3 ಶಾಸಕರು ಇದ್ದಾರೆ ಎನ್ನುವಂತಹ ಮಾಹಿತಿ. ಬೆಳಗಾವಿ ಮತ್ತು ಬೆಂಗಳೂರು ಮೂಲದ ಬಿಜೆಪಿ ನಾಯಕರ ಜೊತೆ ಕೈ ಶಾಸಕರು ಇದ್ದಾರೆ. ಇವತ್ತಿನ ಅಮಿತ್ ಶಾ ಸಭೆಯ ಮೇಲೆ ಡಿಪೆಂಡ್ ಆಗಿದೆ ಮುಂದಿನ ಬೆಳವಣಿಗೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ನೇತೃತ್ವದಲ್ಲಿ ಶಾಸಕರ ಸಭೆಯನ್ನ ಮಾಡ್ತಾರೆ. ಡೆಲ್ಲಿಯಲ್ಲೇ ಇರಬೇಕಾ ಬಿಜೆಪಿ ಶಾಸಕರು ಅಥವಾ ನೋಯ್ಡಾಗೆ ಶಿಫ್ಟ್ ಆಗಬೇಕಾ ಅಥವಾ ಮುಂಬೈಗೆ ಕರೆದೊಯ್ಯಬೇಕಾ ಅನ್ನುವಂತಹ ಅನುಮಾನ ಕೂಡ ಈ ಸಭೆ ಬಳಿಕ ಎಲ್ಲವೂ ಮಾಹಿತಿ ಗೊತ್ತಾಗುತ್ತೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಎಲ್ಲ ಗೊತ್ತಿದ್ದು ಕೂಡ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮಗದೊಂದು ಕಡೆ ಬಿಜೆಪಿ ತಮ್ಮ ಎಲ್ಲಾ ಶಾಸಕರನ್ನ ಡೆಲ್ಲಿಯಲ್ಲಿ ಕರೆಸ್ಕೊಂಡು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಶಾಸಕರುಗಳಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ, ನಮ್ಮನ್ನ ಇಲ್ಲಿ ಏಕೆ ಇರಿಸಿಕೊಂಡಿದ್ದಾರೆ ಅಂತ. ಆದ್ರೆ ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ಯಡಿಯೂರಪ್ಪನವರು ನೆನೆಯೂ ಕೂಡ ಶಾಸಕರಿಗೆ ತಿಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಸಂಕ್ರಾಂತಿ ನಂತರ ಶುಭ ಸುದ್ದಿ ಸಿಗುತ್ತೆ, ಹಾಗಾಗಿ ನೀವು ಇರಬೇಕಾಗತ್ತೆ, ಹಾಗಾಗಿ ಇವತ್ತು ಇರಬೇಕಾಗುತ್ತೋ ನಾಳೆ ಏನು ಇರಬೇಕಾಗುತ್ತೋ ಇನ್ನೆಷ್ಟು ದಿನ ಇರಬೇಕಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ, ಹಾಗಾಗಿ ಇವತ್ತು ಒಂದು ಸಭೆಯಲ್ಲಿ ಡಿಸೈಡ್ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮಾಧ್ಯಮಗಳಿಗೆ ಎಲ್ಲೋ ಒಂದ್ ಕಡೆ ಒಂದು ಆಪರೇಷನ್ ಕಾರ್ಯಾಚರಣೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅಮಿತ್ ಶಾ ಅವರು ಬರ್ತಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ಅವರು ಇವತ್ತಿನ ಸಭೆಗೆ ಬರೋದು ಡೌಟು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ನಿನ್ನೆಯೂ ಕೂಡ ಇದೇ ರೀತಿ ಅಮಿತ್ ಶಾ ಅವರು ಸಭೆ ತೆಗೆದುಕೊಳ್ತಾರೆ, ಕ್ಲಾಸ್ ತೆಗೆದುಕೊಳ್ತಾರೆ ಅಂತಾನು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈ ಒಂದು ಸಭೆಯ ವಿಚಾರ ಅಮಿತ್ ಶಾ ಅವರಿಗೆ ಗೊತ್ತೇ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅಮಿತ್ ಶಾ ನೆಪದಲ್ಲಿ ಶಾಸಕರನ್ನ ದೆಹಲಿಯಲ್ಲಿ ಇಟ್ಕೊಂಡು ಒಂದು ರೀತಿಯಲ್ಲಿ ಆಪರೇಷನ್ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸುಮಾರು 11:30 ಮತ್ತೆ ವೆಸ್ಟರ್ನ್ ಕೋರ್ಟ್ ನಲ್ಲಿ ಶಾಸಕರೆಲ್ಲರೂ ಕೂಡ ಸಭೆ ಸೇರ್ತಾರೆ. ಹಾಗಾಗಿ ಆ ಸಭೆಯಲ್ಲಿ ಡಿಸೈಡ್ ಆಗುತ್ತೆ, ಅಂದ್ರೆ ಇವತ್ತು ಸಂಜೆ ಇರಬೇಕಾ, ಇಲ್ಲೇ ದೆಹಲಿಯಲ್ಲೇ ಇರಬೇಕಾ ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ಬೇಕಾ ಅಥವಾ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾ, ಎಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನ ಅತೃಪ್ತರ ಕ್ಯಾಂಪ್ ಏನಿದೆ, ಆ ಒಂದು ಕ್ಯಾಂಪ್ ನಲ್ಲಿ ಸಂಖ್ಯೆ ಎಷ್ಟು ಅನ್ನೋ ಆಧಾರದ ಮೇಲೆ ಒಂದು ಬಿಜೆಪಿಯ ಶಾಸಕರ ದೆಹಲಿ ವಾಸ್ತವ್ಯ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ದೆಹಲಿಯಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣ ಬಿರುಸಿನಿಂದ ಒಂದು ರೀತಿಯಲ್ಲಿ ಚಟುವಟಿಕೆ ಕೂಡ ಜೋರಾಗಿ ಆಗ್ತಾ ಇದೆ. ಹಾಗಾಗಿ ಆ ಒಂದು ಚಟುವಟಿಕೆಗಳಿಗೆ ಸಂಕ್ರಾಂತಿ ನಂತರ ಏನಾದ್ರೂ ಉತ್ತರ ಸಿಗುತ್ತಾ ಅಥವಾ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಏನಾದ್ರು ಉತ್ತರ ಸಿಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸಭಾ ಜೊತೆಗೆ ರವೀಶ್, ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಬಿಜೆಪಿಯ ಸುಪರ್ದಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಯಾರು ಆ ಎಲ್ಲಾ ಶಾಸಕರು ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆಷ್ಟೇ ಕೂಡ ಇದನ್ನ ಯಡಿಯೂರಪ್ಪನವರು ಕೂಡ ಸ್ಪಷ್ಟಪಡಿಸ್ತಾ ಇದ್ರು. ಅಂದ್ರೆ ಯಾವುದೇ ರೀತಿಯ ಆಪರೇಷನ್ ಕಮಲ ಕೂಡ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಸುಳ್ಳು, ಯಾರೊಬ್ರು ಕೂಡ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಜೊತೆಗೆ ನೀವು ಕೂಡ ಯಾರಾದ್ರೂ ಹೆಸರನ್ನ ಕೊಡಿ, ಅವರನ್ನು ನಾವು ಸಂಪರ್ಕ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಏನೇ ಬಹಿರಂಗವಾಗಿ ಕೂಡ ಅವರು ಹೇಳಿಕೆ ಕೊಟ್ಟರು ಕೂಡ ಒಳಗಡೆ ಸಾಕಷ್ಟು ಆಪರೇಷನ್ ನಡೀತಾ ಇದೆ. ಅಂದ್ರೆ ಆ ಒಂದು ಶಾಸಕರುಗಳನ್ನ, ಅಂದ್ರೆ ಕೈ ಅತೃಪ್ತ ಶಾಸಕರನ್ನ ನೋಡ್ಕೊಳ್ಳೋದಕ್ಕೆ ಇಬ್ಬರು ಒಂದು ಬಿಜೆಪಿಯ ಶಾಸಕರುಗಳು ಕೂಡ ಆ ಒಂದು ಆಪರೇಷನ್ ನಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಆ ಒಂದು ಶಾಸಕರಿಗೆ, ಅಂದ್ರೆ ಬಿಜೆಪಿಯ ಶಾಸಕರಿಗೂ ಕೂಡ ಈ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅಂದ್ರೆ ಏನೋ ಒಂದು ಆಗುತ್ತೆ ಈ ಒಂದು ಸರ್ಕಾರದ ವಿಚಾರದಲ್ಲಿ ಅಂತ, ಆದ್ರೆ ಸ್ಪಷ್ಟವಾಗಿ ಏನನ್ನು ಕೂಡ ತಿಳಿಸ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಶಾಸಕರುಗಳು ಯಾರು ಅನ್ನೋದು ಕೂಡ ಇನ್ನೂ ಕೂಡ ಕುತೂಹಲ ಇದೆ. ಹಾಗಾಗಿ ಶಾಸಕರ ಸಂಖ್ಯೆ ಎಷ್ಟಿದೆ, ಅಂದ್ರೆ 3 ಇದೆಯಾ, 8 ಇದೆಯಾ, 12 ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ. ಎಲ್ಲದಕ್ಕೂ ಕೂಡ ಇವತ್ತು ಸಂಜೆ ಒಳಗಡೆ ಅಂತಿಮವಾಗಿ ಎಲ್ಲದಕ್ಕೂ ಕೂಡ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸಭಾ ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಇನ್ನು ಕಾಂಗ್ರೆಸ್ಗೆ ಯಾರೆಲ್ಲ ಕೈ ಕೊಡಬಹುದು ಅನ್ನೋದನ್ನ ನೋಡೋದಾದ್ರೆ, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕರಿವರು ಪಕ್ಷ ಸೇರುವ ಮುನ್ನ ಕೊಟ್ಟ ಭರವಸೆಯಂತೆ ಸಚಿವ ಸ್ಥಾನ ಸಿಗದೆ, ಯಾವೊಂದು ನಿಗಮವೂ ಸಿಗದೆ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಶಾಸಕ ನಾಗೇಂದ್ರ. ನೆಕ್ಸ್ಟ್ ಮಹೇಶ್ ಕುಮಟಳ್ಳಿ ಅಥಣಿ ಶಾಸಕರಿವರು ಬೆಳಗಾವಿಯ ಮಾಜಿ ಮಂತ್ರಿಯೊಬ್ಬರ ಕಟ್ಟಾ ಬೆಂಬಲಿಗ. ಇದನ್ನ ಮುಂಚೆಯೂ ಕೂಡ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಅವ್ರು ಏನ್ ಹೇಳ್ತಾರೋ ಅದೇ ರೀತಿಯಾಗಿ ಕುಮಟಳ್ಳಿ ಸಾಹೇಬ್ರು ಕೇಳ್ತಾರೆ. ಸೊ ಇವರು ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಉಮೇಶ್ ಜಾಧವ್ ಚಿಂಚೋಳಿ ಶಾಸಕರು
ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಕಣಕ್ಕಿಳಿಯಲು ಚಿಂತನೆ ನಡೆಸಿದ್ದಾರಂತೆ. ಇದಕ್ಕಾಗಿಯೇ ನಿಗಮ ಮಂಡಳಿ ಅಧಿಕಾರ ಸ್ವೀಕರಿಸದೆ ಸುಮ್ಮನಿದ್ದಾರೆ ಜಾಧವ್ ಅನ್ನುವಂತಹ ಮಾಹಿತಿ. ಬಿಜೆಪಿ ನಾಯಕರ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಉಮೇಶ್ ಜಾಧವ್ ಅವರು ಇದ್ದಾರೆ. ನೆಕ್ಸ್ಟ್ ಆನಂದ್ ಸಿಂಗ್, ಇವರು ಕೂಡ ಅತೃಪ್ತರು. ಹೊಸಪೇಟೆ ಶಾಸಕರು. ಬಳ್ಳಾರಿ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗದೆ ನಿರಾಸೆಯಾಗಿದೆ. ಪಿಯೂಷ್ ಗೋಯಲ್, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಜೊತೆ ನಿರಂತರ ಸಂಪರ್ಕದಲ್ಲಿ ಆನಂದ್ ಸಿಂಗ್ ಅವರು ಇದ್ದಾರೆ. ನೆಕ್ಸ್ಟ್ ಕಂಪ್ಲಿ ಶಾಸಕ ಗಣೇಶ್ ಅವರು ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರು. ಸದ್ಯ ನಾಗೇಂದ್ರ ಆನಂದ್ ಸಿಂಗ್ ಜೊತೆ ಗುರುತಿಸಿಕೊಂಡಿರುವಂತಹ ಶಾಸಕರಿವರು.